ಓ ಮೈ ಗಾಡ್, ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇಷ್ಟ ಆಗತ್ಬಿಟ್ಟು ಕೂದಲು ಬೇಕು ನಂಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಸ್ಟಿಚ್ ಮಾಡಬೇಡ ಫ್ರೆಂಡ್ಸ್. 3-4 ದಿನ ಆಯ್ತು ಸ್ಕಿಪ್ ಮಾಡ್ತಾ ಬಂದು. ಸೊ ಒಂದು ಬ್ಲೌಸ್ ಐತಿ, ಸ್ಟಿಚ್ ಮಾಡಿ ಮುಗಿಸ್ಬಿಡೋಣ ಫ್ರೆಂಡ್ಸ್. ಸೊ ಲಾಸ್ಟ್ ವಿಡಿಯೋದಾಗ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಬ್ಲೌಸ್ ಹೊಲಿಬೇಕು, ಭಾಳ ದಿನ ಹತ್ತು ಕೊಟ್ಟವ್ರು ಅಂತೇಳಿ ಅಂದ್ಕೊಂಡು. ಸೊ ಆ ಬ್ಲೌಸ್ನ ಇವತ್ತು ಸ್ಟಿಚ್ ಮಾಡಕತ್ತೀನಿ. ಒಂದಿನ ಕರೆಂಟ್ ಹೋಯ್ತು, 2 ದಿನ 3-4 ದಿನ ಮನೆ ಕ್ಲೀನಿಂಗ್ ಆಯ್ತು. ಲೇಟ್ ಮಾಡೋದು ಬೇಡ, ಏನಾದರೂ ಫಂಕ್ಷನಿಗೆ ಕೊಟ್ಟಿರ್ತಾರೆ ಅವರು ಹಾಕ್ಕೊಳ್ಬೇಕಂತೇಳಿ ಅಂದ್ಕೊಂಡು ಅದ್ರ ಸಂಬಂಧ ಇವತ್ತು ಸ್ಟಿಚ್ ಮಾಡ್ಬೇಕಂತೇಳಿ ಡೈರೆಕ್ಟಾಗಿ ಸ್ಟಿಚ್ ಮಾಡೋಕೆ ಕೂತ್ಕೊಂಡೆ. ಏನಾಗ್ತದಂದ್ರೆ ಬೆಳಗ್ಗೆ ಟೈಮು ವೀಡಿಯೋ ಎಡಿಟ್ ಮಾಡಬೇಕು, ಆಮೇಲೆ 11 ಗಂಟೆ ಒಳಗೆ ಅಪ್ಲೋಡ್ ಮಾಡ್ಬೇಕಂತ ಅದೊಂದು ಕೆಲಸ ಇರ್ತೈತೆ ನನಗೆ. ಆಮೇಲೆ ಇದೊಂದು ಕೆಲಸ ಆಗಿಬಿಡ್ತೈತಿ. ಆ ಸೈಡ್ ಎಡಿಟ್ ಮಾಡ್ತಾ ಮತ್ತು ಅಡುಗೆ ಟೈಮ್ ಆಗಿಬಿಡ್ತಂದ್ರೆ ಇದು ಕೆಲಸ ಹಂಗೆ ಉಳಿತೈತೆ ಅಂತೇಳಿ ಸ್ಟಿಚ್ ಮಾಡಿಬಿಟ್ಟೆ. ಜಸ್ಟ್ ಜೋಡ್ಸಾಕಾತ್ ಫ್ರೆಂಡ್ಸ್. ಟ್ಯಾಗ್ ಅವನ್ನೆಲ್ಲ ಇನ್ನೂ ಮಾಡಬೇಕು ಬ್ಲೌಸಿಗೆ, ಬಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡು ಅಷ್ಟಕ್ಕೆ ಬಿಟ್ಟೆ. ನೀಟಾಗಿ ಹಚ್ಚಿದೆ, ಎಲ್ಲ ಕೆಡಿಸ್ಕೊಂಡು ಕಣ್ಣಿಗೆಲ್ಲ ಬರ್ಕೊಂಡ ನೋಡ್ರಿ, ಇಲ್ಲೆಲ್ಲ ಬರ್ಕೊಂಡಾಳ. ಇದನ್ನ ಹಚ್ಚಿದ್ದು ನೀಟಾಗಿ ತೋರಿಸ್ಚಿಟ್ಟು. ಏನು ಮಾಡಕತ್ತಿ? ಹಾಂ, ಕಣ್ಣಿಗೆನದು ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಬ್ಬು ಕುಡಿ. ಬೀಳಿ ಬಿಡ. ನಾ ಹೊಲಿಯಷ್ಟಿಗೆ ಅಂದರೆ ಇಷ್ಟೆಲ್ಲ ಹರಿಬೇಡ ನೋಡ್ರಿ ಫ್ರೆಂಡ್ಸ್. ಆಟೋ ಸಾಮಾನು, ಡಬ್ಬ, ಚಿಂಕಿ, ಟೆಡ್ಡಿ, ಕನ್ನಡಿ, ಪರ್ಸ್ ಎಲ್ಲನೂ ಕೆಲಸ ಹಚ್ಬಿಡ್ತಾಳ. ಬಟ್ಟೆ ಅಲ್ಲಿ ತೊಯ್ಸಿಟ್ಟಿನಿ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ, ಆಮೇಲೆ ನೋಡುವ ಫ್ರೆಂಡ್ಸ್. ಮಕ್ಕಳನ್ನ ಕದ ಹಾಕ್ಬರ್ತೀನಿ. ವಿಡಿಯೋ ಎಡಿಟ್ ಮಾಡ್ಬೇಕು ಫ್ರೆಂಡ್ಸ್. ನಿನ್ನೆ ಮಾಡಿರೋಂಥ ವಿಡಿಯೋ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡ್ಬೇಕು. ಆಲ್ರೆಡಿ 11 ಗಂಟೆ ಆಯ್ತು. 2 ಗಂಟೆ ಅಂದ್ರೆ ಅಪ್ಲೋಡ್ ಮಾಡಿದರೆ ಅಪ್ಲೋಡ್ ಆಗ್ತೈತಿ. ಇಲ್ಲಾಂದ್ರೆ ಲೇಟ್ ಆಯ್ತಂದ್ರೆ ಮತ್ತೆ ವ್ಯೂಸ್ ಜಾಸ್ತಿ ಆಗಂಗಿಲ್ಲ. ಸೊ ಹೀಗಾಗಿ ನಿನ್ನೆ ಹೇರ್ ಕಟ್ ಮಾಡಿಸ್ಕೊಂಬಂದಿನಿ ಫ್ರೆಂಡ್ಸ್. ಬರ್ತಾವ ಇಲ್ಲ ಅಂತ ಡೌಟ್. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಎಲ್ಲದಾಳ ಚಿಟ್ಟು? ಹೂವಾ ಚಿಟ್ಟಕ್ಕ. ಸೊ ಫ್ರೆಂಡ್ಸ್, ಇವತ್ತು ಈ ಸ್ಯಾರಿಗೆ ವರ್ಕ್ ಹಾಕಬೇಕು. ಥ್ರೆಡ್ ಇಲ್ಲ ಐತಿ. ಸೊ ಪಿಂಕ್ ಕಲರ್ ಬ್ಲೌಸು, ಸ್ಕೈ ಬ್ಲೂ ಕಲರು ಸ್ಯಾರಿ ಐತಿ. ಸೊ ಅದ ಥ್ರೆಡ್ ಸೆಲೆಕ್ಟ್ ಮಾಡೀನಿ. ಇಲ್ಲೆಲ್ಲ ಮೆಜರ್ಮೆಂಟ್ಸ್ ಬರ್ಕೊಂಡಿನಿ. ಇವರಿಗೆ ಲಟ್ಕನ್ಸ್ ಬೇಕಂತ, ಸೊ ಲಟ್ಕನ್ಸ್ನು ಮಾಡೋಣ. ಸೊ ಡಿಸೈನ್ ಸ್ಟಾರ್ಟ್ ಮಾಡೀನಿ ಬರ್ರಿ. They also make 8. And this part of the card shows green inside and outside, which refers to 2 4s, which together also makes 8. ಸೊ ಫ್ರೆಂಡ್ಸ್, ಈ ಥರ ಡಿಸೈನ್ಸ್ ಅವ್ರು ಸೆಲೆಕ್ಟ್ ಮಾಡಿದ್ರು. ಇದನ್ನೆಲ್ಲ ಎಡಿಟ್ ಮಾಡಿಕೊಂಡು ಡಿಸೈನ್ಸ್ ಹಾಕೋಕೆ ಸ್ಟಾರ್ಟ್ ಮಾಡಬೇಕು. ಎಡಿಟ್ ಮಾಡ್ಕೊಂಡು ಪೆನ್ ಡ್ರೈವ್ಗೆ ಹಾಕಿದೆ ಅಂದರೆ ಈಸಿಯಾಗಿ ಹಾಕ್ಕೊಳ್ಬೋದು ಅಂತೇಳಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಥ್ರೆಡ್ಡನ್ನು ನಾನು ಹಗಲಿನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಈಸಿ ಆಗ್ತೈತಿ. ಆಮೇಲೆ ನೈಟನ್ನು ಸ್ಟಾರ್ಟ್ ಆದರೆ ಫ್ರೀ ಆದರೆ ನೈಟನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿನಿ. ಸೊ ಹಾಗಾಗಿ ಲ್ಯಾಪ್ಟಾಪ್ ಒಂದು ಸಾಕಷ್ಟು ಸ್ಲೋ ಆಗಿಬಿಟ್ಟೈತೆ ಫ್ರೆಂಡ್ಸ್. ಅದರದ್ದು ಪ್ರಾಬ್ಲಮ್ ಆಗಕತ್ತೈತಿ. ನೋಡ್ಬೇಕು ಏನೇನು ಆಗ್ತೈತೆ ಅಂತ. ಇದು ಭಾಳ ಹಳೆ ಲ್ಯಾಪ್ಟಾಪು, ಹಳೆ ವಿಡಿಯೋ ಒಳಗೂ ಹೇಳಿ ನಾನು ಭಾಳ ದಿನದಿದ್ದು ನಾನು ಡಿಪ್ಲೊಮಾ ಮಾಡುವಾಗ ತೊಗೊಂಡಿರೋದು. ಇದನ್ನು ನಾನು ಚೇಂಜ್ ಮಾಡ್ಬೇಕು ಅಂದ್ಕೊಳಕತ್ತೀನಿ, ಬಟ್ ಇನ್ನೂ ಆಗಕತ್ತಿಲ್ಲ ಚೇಂಜು. ನೋಡೋಣ. ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡಿಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವ್ರು ಲಟ್ಕನ್ಸ್ ಹೇಳಿದರು ಫ್ರೆಂಡ್ಸ್, ಬಟ್ ಈ ನೆಕ್ಕಿಗೆ ಲಟ್ಕನ್ಸ್ ಬರೋದೇ ಇಲ್ಲ. ಆಮೇಲೆ ಟ್ಯಾಗ್ ಕಟ್ಟೋಕ್ಕೂ ಬರೋದಿಲ್ಲ. ಬೋಟ್ ನೆಕ್ ಕೆಳಗಡೆ ಟೆಂಪಲ್ ಟೈಪ್ ಡಿಸೈನ್ ಬರುತ್ತಿದ್ದು. ಸೊ ಹಾಗಾಗಿ ಲಟ್ಕನ್ಸ್ ಕ್ಯಾನ್ಸಲ್ ಮಾಡಿ ಡಿಸೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ. ಫಸ್ಟಿಗೆ ಫ್ರೇಮ್ ಎಲ್ಲ ಫಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀಟಾಗಿ. ಒಂದು 8 ದಿನ ಆಯಿತು ವರ್ಕನ್ನು ಹಾಕಿಲ್ಲ. ಮನಿ ಕ್ಲೀನಿಂಗು ಅದು ಇದಂತೆ ಅಂದ್ಕೊಂಡು ಇನ್ಮೇಲೆ ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು 1-2 ಬ್ಲೌಸು ಪೂಜೆಗೆ ಅಂತೇಳಿ ಸ್ಟಿಚ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿನಿ. ಬಟ್ ಮಂತಿದ ಸ್ಟಿಚ್ ಮಾಡೋದು ಭಾಳ ಬಟ್ಟೆ ಇರೋದ್ರಿಂದ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಒಂದು 8 ದಿನ ನಾನು ಲಾಂಗ್ ಬ್ರೇಕ್ ಆತಂತಲೇ ಹೇಳ್ಬೋದು. ಭಾಳ ಬ್ಲೌಸ್ ಪೆಂಡಿಂಗ್ ಉಳಿದಿತ್ತು. ಸೊ ಹಾಗಾಗಿ ಇದನ್ನು ಡಿಸೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ನಾಳೆಯಿಂದ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಫ್ಯಾಬ್ರಿಕ್ ಬಂದು ಸಿಲ್ಕ ಕಾಟನ್ನ ಒಂದು ಅರ್ಥ ಆಗೋದಿಲ್ಲ. ಸ್ಯಾರಿ ಬಂದು ಕಾಟನ್ ಐತಿ.
ಬ್ಲೌಸು ಒಂಥರ ಸಿಲ್ಕ್ ಮಿಕ್ಸ್ ಇರೋ ಥರ ಐತಿ. ಸೊ ರೇಖಾ ಅಂತೇಳಿ ಹಾವೇರಿಯಿಂದ ಒಬ್ಬರು ನನ್ಗೆ ಕಾಲ್ ಮಾಡಿದ್ರು, ಯಾವ ಥರ ಬಿಸ್ನೆಸ್ ಒಳಗೆ ಲಾಭ ಆಯ್ತಾ, ಮಾಡ್ಬೋದು ಆರಾಮಾಗಿ ಅಂತೇಳಿ ಅಂದ್ಕೊಂಡು. ಆರಾಮಾಗಿ ಮಾಡ್ಬೋದು, ಈ ಬಿಸ್ನೆಸ್ ಒಳಗೆ ಇರುವಂಥ ಲಾಭ ಎದ್ರೊಳಗೂ ಇಲ್ಲ. ಲಾಭ ಎಷ್ಟೈತೆ ಅಷ್ಟೇ ನಾವು ವರ್ಕ್ ಮಾಡಬೇಕಾಗ್ತತಿ. ಆ್ಯಕ್ಚುಲಿ ಲಾಭ ಅಂತ ಹೇಳಂಗಿಲ್ಲ, ಸಿಕ್ಕಾಪಟ್ಟಿ ಸ್ವಲ್ಪ ಕಷ್ಟ ಆಗ್ತೈತಿ. ಬ್ಲೌಸ್ ಸ್ಟಿಚ್ ಮಾಡೋದು, ಎಂಬ್ರಾಯ್ಡ್ರಿ ಮಾಡೋದು ಎಲ್ಲ ತಾನಾಗೆ ಬರೋದಿಲ್ಲ. ಅದ್ರ ಹೊರತಾಗಿ ದುಡಿಬೋದು. ಹೊರಗಡೆ ಹೋಗಿ ಮಕ್ಕಳು ಗಂಡ ಎಲ್ಲ ಬಿಟ್ಟು, ಊಟ ನಿಧಿ ಎಲ್ಲ ಬಿಟ್ಟು ದುಡಿಯೋದಕ್ಕಿಂತ ಮನೆಯೊಳಗೆ ಇದ್ಕೊಂಡು ಆರಾಮಾಗಿ ಮಾಡಬೇಕು ನಾನು ಏನಾರ ಅನ್ನೋರ್ಗೆ ಆರಾಮಾಗಿ ಮಾಡ್ಬೋದು. ಗೌರ್ಮೆಂಟ್ ಜಾಬ್ ಎಷ್ಟು ಅರ್ನ್ ಮಾಡ್ತಾರೆ ಹೋಲ್ಡರ್ಸು ಅಷ್ಟು ನಾವು ಅರ್ನ್ ಮಾಡ್ಬೋದು. ಈ ಮಷಿನ್ ಇತ್ತಂದ್ರೆ ಮನೆಯೊಳಗೆ ಆರಾಮಾಗಿ ತೊಗೊಂಡು ಮಾಡ್ಬೋದು. ಅದು ನಮ್ಮ ಸ್ವಲ್ಪ ನಾಲೆಜ್ ಹೆಚ್ಚಿಗೆ ಇರಬೇಕಾಗ್ತೈತೆ ಅದ್ರ ಬಗ್ಗೆ. ಯಾಕಂದರೆ ಸ್ಟಿಚ್ ಮಾಡೋದು ಕೆಲವೊಮ್ಮೆ ನಮ್ಗೆ ಒಂದೊಂದು ಸಲ ಸಾಕಪ್ಪ ಇದು ಟೈಲರ್ ಜೀವನ ಅಂತ ಅನಿಸ್ತಿರ್ತೈತಿ. ಸೊ ಅಂಥ ಸಿಚುವೇಶನ್ಸು ಎಲ್ಲ ಬರ್ತಾವೆ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗ್ತೈತಿ. ಗೌರ್ಮೆಂಟ್ ಜಾಬ್ನವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತಲ್ಲ, ಎಷ್ಟು ಪ್ರಾಬ್ಲಮ್ಸ್ ಇರ್ತಾವೆ ಅವ್ರಿಗೂ. ಬೆಳಗ್ಗೆ ಎದ್ದು ಹೋಗೋದು, ಆಮೇಲೆ ಅಲ್ಲಿ ಇನ್ನೊಬ್ರ ಕೈಯಾಗ ಕೆಲಸ ಮಾಡಬೇಕು, ಗಂಡ ಹೊತ್ತಟೆ ಮಕ್ಕಳು ಹೊತ್ತಟೆ, ಆಮೇಲೆ ನೆಟ್ಟಿಗೆ ಮಕ್ಳಿಗೆ ತಿನ್ಸೋಕ್ಕಾಗಲ್ಲ, ಉಣ್ಸೋಕ್ಕಾಗಲ್ಲ, ಈ ಥರ ಎಲ್ಲ ಕಷ್ಟಪಡ್ತಿರ್ತಾರೆ. ನೋಡ್ತಿರ್ತೀನಿ ನಾನು ಡಿಪ್ಲೊಮಾ ಮಾಡೀನಿ, ಆಮೇಲೆ ಪ್ರೀವಿಯಸ್ ನಾನು ಜಾಬ್ ಮಾಡೀನಿ. ಬಟ್ ಅವಾಗ ನಾವು ಒಬ್ಬಾಕೆ ಇದ್ದೆ, ನನಗೆ ಆರಾಮಾಗಿ ಎಲ್ಲ ಹ್ಯಾಂಡಲ್ ಮಾಡಿಕೊಂಡು ಹೋಗೋದು, ಕೆಲಸ ಮಾಡೋದು, ಮನೆಗೆ ಬರೋದು ಇಷ್ಟ ಮಾಡ್ತಿದ್ದೆ. ಬಟ್ ಈಗ ನಾವು ಮದುವೆ ಆದಮೇಲೆ ಗಂಡ ಮಕ್ಕಳು ಎಲ್ಲ ಇರ್ತಾರೆ, ಅವರಿಗೆ ಬಿಟ್ಟು ಹೊರ ಕಡೆ ಹೋಗಿ ನಾವು ಅರ್ನ್ ಮಾಡಿದ್ರೆ ಅದು ವ್ಯರ್ಥನ, ಎಷ್ಟು ಅರ್ನ್ ಮಾಡಿದ್ರು. ಯಾಕಂದ್ರೆ ನಮ್ಮದು ಕರ್ತವ್ಯ ಏನಿರ್ತೈತಿ ಅದನ್ನು ಮಾಡ್ಬೇಕಾಗ್ತದೆ ನಾವು ಮದುವೆ ಆದಮೇಲೆ. ಆಮೇಲೆ ಎಲ್ಲ ಗಂಡು ಮಕ್ಕಳು ಮನೆಯೊಳಗೆ ಕೆಲಸ ಮಾಡೋಂಗಿಲ್ಲ, ಯಾಕಂದ್ರೆ ಅವ್ರವ್ರ ಬಿಸ್ನೆಸ್ ಅವ್ರಿಗೆ ಇರ್ತೈತಿ. ಈಗ ಎಲ್ಲ ಮನೆದು ಕತೆ ಒಂದೇ ಥರ ಇರೋಂಗಿಲ್ಲ. ಇಬ್ಬರು ಜಾಬ್ ಹೋಲ್ಡರ್ಸ್ ಇದ್ರಂದ್ರೆ ಆರಾಮಾಗಿ ಮಾಡ್ಬೋದು. ಒಬ್ಬರು ಅರ್ಬಿ ಅವ್ರಿಗೆ ಕೊಟ್ಟರೆ ಒಬ್ಬರು ಹಿಂಡಿ ಹಾಕ್ಬೋದು, ಹೆಲ್ಪ್ ಮಾಡ್ಬೋದು ಈ ಥರ. ಬಟ್ ನಮ್ಮದು ಆ ಥರ ಇಲ್ಲ, ನಾನು ಮನೆಯೊಳಗೆ ಮಾಡ್ತಿರ್ತೀನಿ, ಅವ್ರದ್ದಾದ ಬಿಸ್ನೆಸ್ ಅವ್ರಿಗೆ ಇರ್ತಾವೆ. ಹಿಂಗಾಗಿ ಆಮೇಲೆ ನಮಗೆ 3 ಜನ ಮಕ್ಳು ಇರೋದ್ರಿಂದ ನಾನಂತೂ ಇದ್ರೊಳಗೆ ಸ್ಯಾಟಿಸ್ಫೈಡು, ಖುಷಿಯಾಗಿ ಅದೀನಿ. ಆರಾಮಾಗಿ ಮಕ್ಳಿಗೆ ಅವ್ರಿಗೆ ಬೇಕಂದಾಗ, ಅಂದರೆ ತಂದೆ ತಾಯಿ ತಾಯಿ ಬೇಕನ್ಸಿದಾಗ, ಇನ್ನು ತಂದೆಗಳು ಸ್ವಲ್ಪ ಹೊರಗಡೆ ಎಲ್ಲ ತಂದೆನೂ ಹೋಗ್ತಾರೆ ಹೊರಗಡೆ, ತಾಯಿನ ಜಾಸ್ತಿ ಇರಬೇಕಾಗ್ತತಿ. ಅವರು ಬೇಕಂದಾಗ, ನಾನು ಬೇಕಂತ ಅನಿಸಿದಾಗ ನಾನು ಅಲ್ಲೇ ಇರ್ತೀನಲ್ಲ, ಅದು ಒಂದು ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳದು ಏಜ್ ವಾಪಸ್ ಬರೋಂಗಿಲ್ಲ ಫ್ರೆಂಡ್ಸ್. ಈಗೇನು ಸಣ್ಣವ್ರು ಇರ್ತಾರಲ್ಲ ಅವ್ರಿಗೆ ನಾವು ಹೊಡಿಬೋದು ಬಡಿಬೋದು ಏನೋ ಮಾಡ್ಬೋದು. ಬಟ್ ಅವರು ಕ್ಯೂಟಾಗಿ ಏನಾದರೂ ಮಾಡ್ತಾ ಇರ್ತಾರಲ್ಲ, ಅದನ್ನ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಅದು ಪುಣ್ಯನ ಮಾಡಿರ್ಬೇಕು. ನಾವು ಎಷ್ಟು ಅಮೌಂಟ್ ಕೊಟ್ರು ವಾಪಸ್ಸಿಗೆ ನಾವು ಎಲ್ಲ ಅವ್ರನ್ನ ಬಿಟ್ಟು ದುಡಿತಿರ್ತೀವಲ್ಲ, ಅದೆಲ್ಲ ಅಮೌಂಟು ನಾಳೆ ಗಳಿಸ್ಬೋದು ನಾವು. ಬಟ್ ಇವ್ರದ್ದು ಏನು ಚೈಲ್ಡ್ಹುಡ್ ಇರುತ್ತಲ್ಲ ಅದು ವಾಪಸ್ ಬರೋಂಗಿಲ್ಲ. ಅದನ್ನು ಸ್ಪೆಂಡ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಆಮೇಲೆ ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡಿದವ್ರಿಗೆ ಮಾತ್ರ ಗೊತ್ತಿರ್ತೈತಿ. ಈಗ ನಾವು ಗೌರ್ಮೆಂಟ್ ಜಾಬ್ ಮಾಡಕತ್ತೀನಿ ಅಂದ್ರೆ ಅಫ್ಕೋರ್ಸ್ ನಾನು ಮನೆಯೊಳಗೆ ಯಾರಿಗಾರು ಬಿಟ್ಟು ಹೋಗ್ಬೇಕು, ಅಥವಾ ಹೊರಗಿನವ್ರಿಗೆ ಯಾರಿಗಾರು ಕರ್ಕೊಂಡು ಮಾಡ್ಕೊಳ್ಬೋದು. ಬಟ್ ಏನಂದ್ರೆ ಇನ್ನೊಬ್ಬರಿಗೆ ನಾವು ಸಲಾಮ್ ಹೊಡಿತಾ ಇರಬೇಕಾಗ್ತೈತಿ, ನೋಡ್ಕೊರಿ ನನ್ನ ಮಕ್ಕಳು ಅಂತೇಳಿ. ಬಟ್ ಈ ಥರ ಮನೆಯೊಳಗೆ ನಾವೇನಾದರೂ ಬಿಸ್ನೆಸ್ ಮಾಡೋದ್ರಿಂದ ಭಾಳ ಜನ ಅಯ್ಯೋ ಇವ್ರೇನು ಮಾಡ್ತಾರೆ ಬಿಡು ಅಂತ ಅನಿಸ್ತಾ ಇರ್ತೈತಿ. ಬಟ್ ಅವ್ರಿಗಿಂತ ಹೆಚ್ಚಿಗೆ ನಾವು ಅರ್ನ್ ಮಾಡ್ಬೋದು ನಮ್ಮ ಟ್ಯಾಲೆಂಟ್ ಇತ್ತಂದ್ರೆ. ಆಮೇಲೆ ಒಂದು ತಾಸು ಆರಾಮಾಗಿ ನಾವು ರೆಸ್ಟ್ ಬೇಕಂದಾಗ ರೆಸ್ಟ್ ಮಾಡ್ಬೋದು, ಆಮೇಲೆ ಬೇಕಂದಾಗ ಸ್ಟಿಚ್ ಮಾಡ್ಬೋದು, ಬ್ಯಾಡ್ ಅಂದಾಗ ಬಿಡ್ಬೋದು. ನಿಮ್ಮ ಟ್ಯಾಲೆಂಟ್ ಫ್ರೆಂಡ್ಸ್ ಹೆಂಗೆ ನೀವು ಆ್ಯಡ್ ಆನ್ ಮಾಡ್ಕೊಳ್ತಾ ಹೋಗ್ತೀರಿ ಬಿಸ್ನೆಸ್ ಗ್ರೋ ಮಾಡ್ಕೊಳಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅದೆಲ್ಲ ಕಂಪ್ಲೀಟ್ಲಿ ನಿಮ್ಮ ಕೈಯಾಗನೇ ಇರ್ತೈತಿ. ಆರಾಮಾಗಿ ಮಾಡ್ಬೋದು, ಹೆದರಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಧೈರ್ಯ ತೊಗೊಳ್ಬೇಕಾಗ್ತೈತಿ. ಯಾಕಂದರೆ ಕೆಲವೊಂದು ಸಿಚುವೇಶನ್ನು ಬರ್ತಾ ಇರ್ತವೆ. ಈಗ ನಾವು ಬಿಸ್ನೆಸ್ ಮಾಡ್ತಿರ್ತೀವಿ ಅಂದಮೇಲೆ, ಆಮೇಲೆ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸೆಟ್ ಆಗೋಕ್ಕೆ ಇದಾಗ್ತೈತಿ, ಕಷ್ಟ ಅನ್ನಿಸ್ತೈತಿ. ಸೊ ಹಾಗಾಗಿ ಡಿಸೈನ್ದಾಗಲಿ, ಮಷಿನ್ದಾಗಲಿ, ಆಮೇಲೆ ಸ್ಟಿಚಿಂಗ್ ಅಂದರೆ ಹೊಸ ಪ್ಯಾಟರ್ನ್ ಬರ್ತಾ ಇರ್ತವೆ ಫ್ರೆಂಡ್ಸ್. ನಾವು ಟ್ರೈ ಮಾಡುವಾಗ ಹೊಸ ಪ್ಯಾಟರ್ನಿಗೆ ಸ್ಟಿಚ್ ಮಾಡುವಾಗ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಾ ಇರ್ತೈತಿ. ಅದನ್ನೆಲ್ಲ ಕಂಪ್ಲೀಟಾಗಿ ನಾವು ಫಸ್ಟು ನೆಟ್ಟೊಳಗೆ ಇಂಟರ್ನೆಟ್ದು ಹೆಲ್ಪ್ ತೊಗೋರಿ ಫ್ರೆಂಡ್ಸ್. ನೀವು ಫೋನ್ದು ಖಾಲಿ ಪಿಲಿ ರೀಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ. ಬಟ್ ಫೋನಿಂದ ಎಷ್ಟು ಯೂಸ್ ಮಾಡ್ಕೊಳ್ಬೋದು ಪಾಸಿಟಿವ್ ಆಗಿ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ನಾನಂತೂ ಹೊಸ ಡಿಸೈನ್ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀನಿ. ಫಸ್ಟ್ ನಾವು ಸ್ಟಿಚ್ ಮಾಡ್ಕೊಳ್ಬೇಕು, ಆಮೇಲೆ ಇನ್ನೊಬ್ಬರಿಗೆ ಸ್ಟಿಚ್ ಮಾಡಿ ಕೊಡಬೇಕು. ಅದು ಸ್ಟಿಚ್ ಮಾಡಿ ನಾವು ಹಾಕೊಂಡಾಗನ ಅದರೊಳಗೆ ಏನು ಡಿಫೆಕ್ಟ್ ಇರ್ತೈತೆ ಅಂಥೇಳಿ ಗೊತ್ತಾಗ್ತೈತಿ. ನನಗಂತೂ ಆಲ್ಮೋಸ್ಟ್ ಬ್ಲೌಸು ಯಾವುದು ಹೊಸ ಪ್ಯಾಟರ್ನ್ ಬರ್ತೈತಲ್ಲ, ನನಗೆ ಕಂಪ್ಲೀಟಾಗಿ ಕಂಫರ್ಟಬಲ್ ಆಗಿ ಇರೋದೇ ಇಲ್ಲ. ಯಾಕಂದ್ರೆ ಹೊಸದು ಮಾಡ್ತಿರ್ತೀವಲ್ಲ, ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿಬಿಟ್ಟಿರ್ತೈತಿ. ನೆಕ್ಸ್ಟ್ ಕಸ್ಟಮರಿಗೆ ಮಾಡ್ಕೊಡ್ತೀನಲ್ಲ, ಅವರೆಲ್ಲ ಹೇಳ್ತಾರೆ ಮಸ್ತಾಗೈತ್ರಿ ಡಿಸೈನ್ ಅಂತೇಳಿ ಅಂತಿರ್ತಾರೆ. ಬಟ್ ನಾನು ಸುಮ್ಮನಾಗ್ತೀನಿ. ಯಾಕಂದ್ರೆ ನಾನು ಅವರಿಗೆಲ್ಲ ಚಲೋ ಬ್ಲೌಸ್ ಹೊಲ್ಕೊಡ್ತಿರ್ತೀನಿ. ಬಟ್ ನನ್ನ ಬ್ಲೌಸ್ ಒಳಗೆ ನಾನು ಟ್ರೈ ಮಾಡೋದ್ರಿಂದ ನನ್ನ ಬ್ಲೌಸ್ ನನಗೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ. ಕೆಲವೊಂದು ಸಲ ನಾನು ಬೇರೆಯವ್ರ ಕಡೆ ಹೊಲಿಸ್ಬಿಡ್ಲ ನನ್ನ ಬ್ಲೌಸ್ ಅಂತ ಅನಿಸ್ತಾ ಇರ್ತೈತಿ. ಸೊ ಇದು ಫ್ಯಾಕ್ಟ್ ಆಗಿರ್ತೈತಿ. ನಂದು ಒಬ್ಬಕ್ಕಿದಲ್ಲ, ಎಲ್ಲ ಟೈಲರ್ದು ಇದಾಗಿರ್ತೈತಿ. ಈಗಿನ ಕಾಸ್ಟ್ಲಿ ಲೈಫ್ ಒಳಗೆ ಫ್ರೆಂಡ್ಸ್ ನಾವು ಬೇಸಿಕ್ ನೆಸಸರಿ ಏನಿರ್ತೈತಲ್ಲ ಅದನ್ನೆಲ್ಲ ಬೈ ಮಾಡಬೇಕಂದ್ರೆ ಇಬ್ಬರು ದುಡಿಲೇಬೇಕು, ಒಬ್ಬರಿಂದ ಆಗೋದೇ ಇಲ್ಲ. ಆಮೇಲೆ ಲೇಡೀಸ್ಗೆ, ನನಗಂತಲ್ಲ ಎಲ್ಲ ಹೆಂಡ್ತಿರ್ಗೂ, ಸಿಸ್ಟರ್ಸ್ ಆಗಲಿ ಆಮೇಲೆ ಅಮ್ಮಂದ್ರಿಗಾಗಲಿ
ಏನಾರು ನೋಡಿದಾಗ ತಗೋಬೇಕು ಅನ್ನಿಸ್ತಾನೆ ಇರ್ತೈತೆ ಹೆಣ್ಮಕ್ಳಿಗೆ. ಸೊ ನಾವು ಅವ್ರ ಮೇಲೆ ಒತ್ತಡ ಹಾಕೋದಕ್ಕಿಂತ ನಮ್ಗೆ ಏನು ಬೇಕು ಅದನ್ನು ನಾವು ಅರ್ನ್ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ಇಟ್ಕೊಳ್ಬೇಕಂತ ನನಗೆ ಅನಿಸ್ತೈತಿ ಪರ್ಸ್ನಲಿ. ಅದು ಅವ್ರವ್ರ ಒಪಿನಿಯನ್ನು. ಬಟ್ ಯಾರಾದರೂ ಏನಾದರೂ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಿರಿ. ಆಲ್ಮೋಸ್ಟ್ ಗಂಡ್ಮಕ್ಳು ನೋಡ್ತಿರ್ತೀರಿ ವಿಡಿಯೋನ. ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಹೆಂಡತಿ ಏನಾದರೂ ಮಾಡ್ಬೇಕಂದಾಗ ಇದೆಲ್ಲ ಆಗ್ತತಿ, ಇಲ್ಲೆಲ್ಲಿ ನಡೀತತಿ, ಸುಮ್ಮನಿರ ಅಂತ ಅನ್ನೋ ಗಂಡ್ಮಕ್ಳು ಭಾಳ ಜನ ಇರ್ತಾರೆ. ಅವ್ರವ್ರ ಹೆಂಡ್ತಿರಿಗೆ ಸಪೋರ್ಟ್ ಮಾಡಿ ಏನೋ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಿದ್ರೆ ಖುಷಿ ಆಗ್ತತಿ. ಆಮೇಲೆ ಅದರಿಂದ ಒಳ್ಳೆಯದೇ ಆಗ್ತೈತಿ. ನಿಜವಾಗ್ಲೂ ಒಳ್ಳೆ ರೀತಿಯಿಂದ ಯಾರು ಏನಂತಾರೆ ಲೈಫ್ ಲೀಡ್ ಮಾಡ್ತಿರ್ತಾರಲ್ಲ ಅಂಥ ಹೆಂಡ್ತಿ ಮಾತು ಕೇಳ್ಬೇಕು ಫ್ರೆಂಡ್ಸ್, ಅಂದ್ರೇ ಉದ್ಧಾರ ಆಗೋದು. ಹೆಂಡ್ತಿ ಮಾತು ಕೇಳಿದವರು ಉದ್ಧಾರ ಆಗಲ್ಲ ಅಂತ ಭಾಳ ಜನ ಅನ್ಕೊತಾರೆ. ಬಟ್ ನಮ್ಮ ಹೆಂಡ್ತಿರು ಹೆಂಗಿರ್ತಾರಂತ ಅವ್ರವ್ರ ಗಂಡಂದ್ರಿಗೆ ಗೊತ್ತಿರ್ತೈತಿ. ಸೊ ಹಂಗಾಗಿ ಲೇಡೀಸ್ ಏನಾರು ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಿರಿ. ನಾನಂತೂ ಇದನ್ನೊಂದು ಡಿಸಿಷನ್ ತೊಗೊಂಡು ಒಳ್ಳೆ ಕೆಲಸ ಮಾಡಿದೆ. ಮೊದಲೆಲ್ಲ ನಾನು ಜಾಬ್ ಮಾಡಿದ್ದೆ, ಜಾಬ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಅದಾದಮೇಲೆ ಮದುವೆ ಆದಮೇಲೆ ಸಡನ್ನಾಗಿ ಎಲ್ಲ ಸ್ಟಾಪ್ ಆಗಿಬಿಡ್ತು. ನಾನೊಂದು ₹100 ಬೇಕು ಅಂದ್ರೂ ಅವ್ರನ್ನೇ ಕೇಳಬೇಕಾಗ್ತಿದ್ದು. ಸೊ ನನಗೆ ಅನಿಸಿದ ಮಟ್ಟಿಗೆ ತಗೋರಿ, ಒಳ್ಳೇದಾಗ್ತತಿ. ನಿಮ್ಮ ಅಟ್ಮಾಸ್ಫಿಯರ್ ನೋಡಿಕೊಂಡು ನೀವು ಯಾವ ಊರೊಳಗೆ ಇರ್ತೀರಲ್ಲ ಆ ಊರೊಳಗೆ ಯಾವ ಥರ ಬಿಸ್ನೆಸ್ ನಡೀತೈತಿ, ಹಳ್ಳಿ ಐತೆ ಸಿಟಿ ಐತೆ ಅಂಥೇಳಿ ಅಂದ್ಕೊಂಡು ಫಸ್ಟ್ ಸಣ್ಣ ಮಷಿನ್ ತೊಗೊಂಡು ಆಮೇಲೆ ದೊಡ್ಡ ಮಷಿನ್ ತೊಗೊಳ್ಳೋದು ಬೆಟರ್ ಅಂತ ನನಗೆ ಅನಿಸ್ತೈತಿ. ಆಲ್ ದ ಬೆಸ್ಟ್ ಹೇಳ್ತೀನಿ. ನಮ್ಮ ಚಿಟ್ಟು ನೋಡ್ರಿ ಮಾಡಿಕೊಡು. ಪಪ್ಪಿ ಕೊಡು, ಹಿಂಗೆ ಮಾಡಿಕೊಡು, ಪಪ್ಪಿ ಕೊಡು. ದೂರ ಇರ್ತಾಳಲ್ಲ ಫ್ರೆಂಡ್ಸಕ್ಕೆ, ಸ್ವಲ್ಪ ದೂರ ಇರ್ತಾಳಲ್ಲ, ಹಿಂಗೆ ಮಾಡ್ಕೊಂಬಂದು ಹಿಂಗೆ ಕೊಡು. ಪಪ್ಪಿ 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 ಓ ಮೈ ಗಾಡ್, ಡಿಸೈನ್ ನೋಡ್ರಿ ಎಷ್ಟು ಮಸ್ತಾಗೈತಿ. ಅಲ್ಲೆಲ್ಲೇ ಸ್ವಲ್ಪ ಈ ಹಳೆ ಥ್ರೆಡ್ಡೆಲ್ಲ ಜೋತ್ ಬಿದ್ದುಬಿಟ್ಟ ಫ್ರೆಂಡ್ಸ್. ಇದ್ರ ಜೊತೆಗೆ ಇದನ್ನೆಲ್ಲ ಕಟ್ ಮಾಡಬೇಕು. ನೀಟಾಗಿ ಬಂದೈತಿ, ರಿಯಲಿ ವರ್ಕ್ ಮಾತ್ರ. ಇದು ಫ್ರಂಟ್ ಹಾಕಿ ಸ್ಲೀವ್ ಹಾಕ್ತೀನಿ. ಸ್ಲೀವ್ ಇದೆ ಫ್ರೆಂಡ್ಸ್ ಇದ್ದದ್ದು. ಆಮೇಲೆ ಫ್ರಂಟ್ ನನಗಂತೂ ಸಖತ್ ಇಷ್ಟ ಆಯ್ತು. ಸ್ಕೈ ಬ್ಲೂ ಕಲರ್ ಐತಿ ಇದು ಸ್ಯಾರಿ ಬಂದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಡಿಸೈನ್ ಬಂದೈತಿ. ಈ ಡಿಸೈನು 2000ಗೆ 3 ಎಂಬ್ರಾಯ್ಡ್ರಿ ಡಿಸೈನ್ ಅಂತ ನಾನು ಒಂದು ಆಫರ್ ಕಳಿಸಿದ್ನಲ್ಲ, ಅದರೊಳಗೆ ಇರುವಂಥ ಡಿಸೈನ್ ಇದು. ಇದ್ರ ಜೊತೆಗೆ ಒಂದು ಪಾಟ್ ನೆಕ್ಕು ಮತ್ತು ಡಿಸ್ಟರ್ಬ್ ಮಾಡ್ತಾನೆ ಚಿಟ್ಟು, ಒಂದು ಪಾಟ್ ನೆಕ್ಕು ಮತ್ತೊಂದು ರೌಂಡ್ ನೆಕ್ ಬರ್ತೈತಿ. ಆ ಡಿಸೈನ್ಸ್ ನಾನು ನಿಮ್ಗೆ ಡಿಸ್ಪ್ಲೇ ಮಾಡಿರ್ತೀನಿ. ಡಿಸೈನ್ಸು 2000ಗೆ 3 ಎಂಬ್ರಾಯ್ಡ್ರಿ ಡಿಸೈನು. ಇದು ಪೂಜಾದ ಸ್ಯಾರೀಸ್ ಬರುತ್ತಲ್ಲ ಅದಕ್ಕೆಲ್ಲ ಯೂಸ್ ಆಗ್ತೈತೆ. ನಿಮ್ಗೆ ಯೂಸ್ ಮಾಡ್ಕೊರಿ. ಇದೇ ಥರ ಡಿಸೈನ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಡಿಸೈನ್ಸ್ ಮಾತ್ರ ಸಖತ್ ಅದಾವು, ಟ್ರೆಂಡಿಂಗ್ ಅದಾವು. 3 ಥರ ಇಟ್ಟಿನಿ ಫ್ರೆಂಡ್ಸ್ ಈ ಸರ್ತಿ. ಲಾಸ್ಟ್ ಟೈಮ್ ನಾನು ಒಂದೇ ಥರ ಇಟ್ಟಿದ್ದೆ, ಬಟ್ ಈ ಸಲ ರೌಂಡು, ಆಮೇಲೆ ಈ ಥರ ಟೆಂಪಲ್ ನೆಕ್ಕು, ಆಮೇಲೆ ಇನ್ನೊಂದು ಪಾಟ್ ನೆಕ್ ಕತೆ ಬರುತ್ತಲ್ಲ ರೌಂಡು, ಆಮೇಲೆ ಇದ್ರಗತ್ತೆ. ಸೊ ಅದು ಪಾಟ್ ನೆಕ್ ಒಂದು ಇಟ್ಟೀನಿ. ಸೊ ಡಿಸೈನ್ಸ್ ನೋಡ್ಕೊರಿ, ಚೆಕ್ ಮಾಡ್ಕೊರಿ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಮಾನ್ಯ ಬೇಕು ನಂಗೆ. ಕ್ಲಾಸಿಗೆ ಹೋಗ್ಯಾಳ? ನಂಗೆ ಬೇಕು ಮಾನ್ಯ. ಜಾನು ಬೇಕು ನಂಗೆ. ಹೆಂಗೆ ಮಾಡ್ತಾಳಕ್ಕೆ ಡ್ಯಾನ್ಸ್? ಜಾನು ಹೆಂಗೆ ಮಾಡ್ತಾಳೆ ತೋರಿಸು, ಅಲ್ಲಿ ತೋರಿಸು ಹೆಂಗೆ ಡ್ಯಾನ್ಸ್ ಮಾಡ್ತಾಳ, ತೋರಿಸು. ತಯ್ಯ ತೈ ಯವ್ವ ನಾ ಓಕೆನ್ ಓಕೆನ್. ನಾನು ಎಲ್ಲಿ ಕಡ್ಡಿ ಬರ್ತೈತಿ? ಹೌದಾ ಹೌದಾ, ನಂಗೆ ಎದಕ್ಕೆ ಬರ್ತೈತಿ? ಫೋನ್ ಬೀಳಿಸ್ತಿದ್ದಳು ನೋಡಿ. ಡೇಂಜರ್ ಪಾರ್ಟಿ. ಕಡ್ಡಿ ಬಂತು 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 ಕಡ್ಡಿ ಬಂತು. ಅಟ್ಯಾಚ್ ಮಾಡ್ತೀವಿ ಫ್ರೆಂಡ್ಸ್. ಈಗ ಚಿಟ್ಟು ನಾನು ಇಲ್ಲೇ ಒಂದಿಷ್ಟು ಮ್ಯಾಗ್ನೆಟ್ ಹಾಕಿ ಇಟ್ಟಿನಿ. ಸೂಜಿನ ಕಳೀತಾನೆ ಇರ್ತಾವೆ ಫ್ರೆಂಡ್ಸ್.
ನೋಡಿ ಯಾವ ಬರೀ ಸುತ್ಕೊಂಡು ಇದ್ರೊಳಗೆ ಸೂಜಿ ಹುಡ್ಕೋದ ದೊಡ್ಡ ತಲಿವೇನಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇನ್ಸ್ಟಾ ಮತ್ತು ಫೇಸ್ಬುಕ್ನಾಗ ಫಾಲೋ ಮಾಡಿ. ಥ್ಯಾಂಕ್ ಯು.